10 ಸೆಕೆಂಡ್ಸ್ ಸುಮ್ಮನೆ ಇರ್ತೀಯಾ? 1 ನಿಮಿಷ ಜಾಸ್ತಿ ಆಗೋಗ್ಬಿಡುತ್ತೆ. ಓಕೆ, ಟಾರ್ಟಾಯ್ಸ್. ಮತ್ತೆ ಈ ಕಡೆ ಇರೋದು ರ್ಯಾಬಿಟ್. ಸೋಯಾ ಚಂಕ್ಸ್ ಬರುತ್ತಲ್ಲ ಅದೆಲ್ಲ ಹಾಕಿ ಮಾಡಿದೆ. ಕೈ ಕಟ್ ಬಾಯ್ ಮುಚ್. ಏನ್ ಮಾಡ್ತಿದ್ಯಾ? ಬ್ರಷ್ ಮಾಡ್ತಾ ಇದೀಯಾ? ಬತ್ತಿ ಮಾಡ್ ಮುಂದೆ ಹೋಗು. ಅಯ್ಯೋ ತಾಳ್ಕೊಂಡು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇಲ್ಲಿ ಅತ್ತೆ ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಪ್ಲ್ಯಾಂಟ್ ಎಲ್ಲ ಹಾಕ್ಕೊಟ್ಟಿದ್ರಲ್ಲ, ಹಾಗೆ ಪುದೀನಾದಿತ್ತು ಅಂದ್ಬಿಟ್ಟು ಅದನ್ನೂ ಒಂದು ಸ್ವಲ್ಪ 4 ಕಡ್ಡಿ ಹಾಕಿದ್ರು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗೆ ಖುಷಿ ಆಗ್ಬಿಡ್ತು ನೋಡಿ. ನನಗೆ ಈ ಥರ ಎಲ್ಲ ಬೆಳೆಸ್ಬೇಕಂತ ತುಂಬ ಇಷ್ಟ. ಸೊ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಡೋರ್ ಹತ್ರ ಎಲ್ಲ ಸ್ವಲ್ಪ ಎಲ್ಲ ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಬಂದು ಹಾಕೋಣ ಅಂತ. ಸೊ ಅದರಿಂದನೇ ಪಲಾವ್ ಮಾಡಿದ್ದೀನಿ ಇವಾಗ. ಬೆಳಿಗ್ಗೆ ನಮ್ಮ ಅತ್ತೆ ಲಾಸ್ಟ್ ಟೈಮ್ ಬಂದಾಗ ಅದು ಪ್ಲ್ಯಾಂಟ್ ಎಲ್ಲ ಇದು ಮಾಡ್ಕೊಟ್ಟಿದ್ರಲ್ಲ, ಪುದೀನದು ಕಡ್ಡಿ ಇಟ್ಟಿದ್ರು. ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ, ಅದರಿಂದಾನೆ ಪಲಾವ್ ಮಾಡಿದ್ದೀನಿ. ಅಪ್ಪ, ಹುಲಿ ಬಂತು, ಹುಲಿ. ಅಯ್ಯೋ ಎಲ್ಲಿ ಬರ್ತಾ ಇದೆ ಇದು ಸಣ್ಣ ಹುಲಿ? ಏನ್ ನನ್ನ ಹತ್ರನೇ ಭಯ ಆಗುತ್ತೆ, ನಂಗೆ ಭಯ ಆಗುತ್ತೆ. ಯಾರು ನೀನು? ಯಾರು ಬಂದ್ರು? ಜೋಕಾಲಿ ಮಾರಕ್ ಬಂದಿದಾರಿಯಾ? ತಗೊಳ್ಳೋಣ, ಜೋಕಾಲಿ ಬೇಕಾ ನಿಂಗೆ? ಇಲ್ಲಿ ಬಾಲ್ಕನಿಲಿ ಹಾಕೋಣ ಜೋಕಾಲಿ. ಸರಿ, ಪಪ್ಪ ಬರ್ಲಿ ಹೇಳೋಣ. ಅಲ್ಲಿ ಅಜ್ಜಿ ಮನೇಲಿ ಹಾಕ್ತಾರಂತ ನಿನ್ಗೆ. ನೀನ್ ಯಾರು? ಪಾರು ಅಜ್ಜಿ ಮನೇಲಿ ಹಾಕಿರ್ತಾರೆ. ನೆಕ್ಸ್ಟ್ ಟೈಮ್ ಹೋಗ್ತೀವಲ್ಲ ಅಲ್ಲಿ ಜೋಕಾಲಿ ಆಟ ಆಡು. ಏನ್ ಮಾಡ್ತಾ ಇದ್ದೆ? ಇಷ್ಟೊತ್ತು ಮಲಗಿದ್ಲು. ಅವಳಿಗೆ ಸ್ವಲ್ಪ ಕೋಲ್ಡ್. ಏಯ್, ಕಾಲು ಮುಟ್ಟಬಾರ್ದು. ಹಂಗೆ ಮಾಡಬಾರ್ದು. ಹುಲಿ ಇಷ್ಟೊತ್ತು ಮಲಗಿದ್ಲು. ಅವಳು ಕೋಲ್ಡ್ ಆಗಿತ್ತಲ್ಲ, ವಿಕ್ಸ್ ಹಾಕಿ ಮಲಗಿಸಿದೆ. ನಿಜವಾಗ್ಲೂ ವಿಕ್ಸ್ ಎಷ್ಟು ವರ್ಕ್ ಆಗುತ್ತಂದ್ರೆ ನಿಜ. ಇವಳಿಗೆ ಬೆಳಗ್ಗೆ ಎಲ್ಲ ಕೋಲ್ಡ್ ಎಲ್ಲ ಆಗಿ ಎಷ್ಟೊಂದು ಬ್ಲಾಕ್ ಆಗ್ಬಿಟ್ಟಿತ್ತು, ಉಸಿರಾಡೋಕ್ಕೆ ಕಷ್ಟ ಆಗ್ತಿರುತ್ತಲ್ಲ ಹಂಗೆ. ಬಟ್ ಅದು ವಿಕ್ಸ್ ಎಲ್ಲ ಹಚ್ತಾರಿಯಾ? ಮತ್ತೆ ಮಮ್ಮ ಹಚ್ಚಿದ್ರಾ? ಹಚ್ಕೊಂಡ್ಮೇಲೆ ಏನು ಮಾಡಬೇಕು? ವಿಕ್ಸ್ ಹಚ್ಕೊಂಡು ಏನು ಮಾಡಬೇಕು? ಏನು ಟಚ್ ಮಾಡಬೇಕಾ? ಸೊ ವಿಕ್ಸ್ ಹಚ್ಚಿ ಫುಲ್ ಬಿಸಿ ಸ್ನಾನ ಮಾಡಿಸಿ ವಿಕ್ಸ್ ಹಚ್ಚಿ ಮಲಗಿಸ್ಬಿಟ್ಟೆ. 2 ಡೇಸಲ್ಲಿ ನಂಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಮೆಡಿಸನ್ಗಿಂತ ಇದು ಎಷ್ಟು ಬೇಗ ವರ್ಕ್ ಆಗುತ್ತೆ. ಹಂಗೆ ಮಲ್ಕೊಂಡಿದ್ದ. ವಿಕ್ಸ್ ತೊಗೊಂಬ ತೋರ್ಸೋಣ. ಒಮ್ಮೋ, ನೆನಪಿದ್ಯಾ ವಿಕ್ಸ್ ಇಲ್ಲಿಟ್ಟಿದ್ದು? ಕುಡಿಲಿ, ಇಲ್ಲಿಡು, ತೋರ್ಸು ಅವ್ರಿಗೆ. ಇದೇ ವಿಕ್ಸು. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಬೇಬಿ ರಬ್ ವಿಕ್ಸ್. ಸ್ನಾನ ಮಾಡಿಸಿ ಬಿಸಿ ನೀರಲ್ಲಿ ಈ ಎದೆಗೆ ಮತ್ತು ಹಿಂದೆ ಬೆನ್ನಿಗೆ ಹಚ್ಬಿಟ್ಟು ಮಲಗಿಸಿದ್ರೆ ಎಷ್ಟು ಬೇಗ ಡಿಫ್ರೆನ್ಸ್ ನಮಗೆ ಗೊತ್ತಾಗ್ಬಿಡುತ್ತೆ. ಬಾ, ಅಡುಗೆ ಊಟ ಮಾಡೋಣ ಬಾ. ರೆಡಿ ಆಗಿದೆ ಪಲಾವ್. ತಗೋ, ಬಟ್ ಓಪನ್ ಮಾಡಬಾರ್ದು. ಎಲ್ಲಿರ್ತೀಯಾ? ಓಪನ್ ಮಾಡಬಾರ್ದು. ಅಲ್ಲೇ ಇಡು. ಓಪನ್ ಮಾಡಿದ್ರೆ ಕಣ್ಣು ಆಯಿ ಆಗುತ್ತೆ, ಮುಟ್ಟಿರ್ತೀಯ. ಮತ್ತೆ ನಾಳೆ ಹಚ್ತೀನಿ ಆಯ್ತಾ? ಅಷ್ಟೊತ್ತಿಗೆ ಹೋದ್ರೆ ಸಾಕು. ಹೌದಾ? ಊಟ ಮಾಡೋಣ. ಮಮ್ಮಿ ಏನು ಮಾಡಿದ್ದಾರೆ ತಿನ್ನಕ್ಕೆ? ಅಲ್ಲೆಲ್ಲ ಹಚ್ಬಾರ್ದು. ಮೂಗಿಗೆ ಹಿಂಗೆ ಏರ್ಸ್ಕೋಬೇಕಾ? ಅದು ಯಾಕೆ ಹಚ್ತಾರೆ ವಿಕ್ಸು? ಯಾಕೆ ಹಚ್ಚೋದು? ಹಾಂ, ಬೇಬಿದಾ? ಯಾಕೆ ಹಚ್ತಾರೆ ಅದನ್ನ? ಹಚ್ಚಿದ್ರೆ ಏನಾಗುತ್ತೆ? ನಿನ್ಗೇನು ಬಂದಿತ್ತು? ಅಮ್ಮೋ, ಜ್ವರ ಬಂದಿತ್ತು. ಜ್ವರ ಹೋಯ್ತು. ಮತ್ತೇನು ಬಂದಿತ್ತು ಜ್ವರ ಜೊತೆ? ಮೆಡಿಸನ್ ಹಾಕಿದೆ. ನೆಗಡಿ ಆಗಿತ್ತು, ಕೆಮ್ಮು ಆಗಿತ್ತು, ಹೋಯ್ತಲ್ಲ. ನೀನು ಎಷ್ಟು ಚಂದ ಆಟ ಆಡ್ತಿದ್ಯೆಲ್ಲ ಹೋಗಿದೆ. ಬಂಗಾರಿಗೆ ಮೆಡಿಸನ್ ಹಾಕಿದೆ. ಕೋಲ್ಡ್ ಕೂಡ ಇವಾಗ ಬೆಟರು. ಬಾ, ಊಟ ಮಾಡಿಸ್ತೀನಿ. ಇದೇ ಆಗಲ್ಲ ನೋಡು, ಊಟ ಮಾಡಿಸ್ತೀರಿ ಬಾ. ಓಕೆ, ಮಾಡಬೇಕು. ಅದು ಎತ್ತಿಡು, ಮತ್ತೆ ಸಿಕ್ಕಲ್ಲ. ಆಲ್ಮೋಸ್ಟ್ ಖಾಲಿ ಆಗಿದೆ ಇವಾಗ. ಏನು ಬೇಬಿ ರಬ್ ವಿಕ್ಸ್. ಸೊ ಆಲ್ಮೋಸ್ಟ್ ಖಾಲಿ ಆಗಿದೆ. ಇನ್ನೊಂದು ತರಿಸ್ಬೇಕದು. ಸರಿ, ಇವಾಗ ಊಟ ಹೇಗೆ ಬಂದಿದೆ ಪಲಾವ್ ತೋರಿಸ್ತೀನಿ. ಓಕೆ, ಸೊ ಪಲಾವ್ ರೆಡಿ ಆಗಿದೆ. ಪುದೀನ ಅಲ್ಲೇ ಆಚೆಯಿಂದ ಕಿತ್ಕೊಂಡ್ಬಂದು
ಮಾಡಿದ್ದೀನಿ. ಓಕೆ, ಬೇಬಿ ವಿಕ್ಸಾ. ಆ್ಯಕ್ಚುಲಿ ರೆಸಿಪಿ ಶೇರ್ ಮಾಡೋಣ ಅಂತ ಅಂದೆ, ಬಟ್ ಆಗಲೇ ಇಲ್ಲ. ಅಯ್ಯನ ಮಲಗಿಸಿ ಏನಿಲ್ಲ, ಅಲ್ಲಿ ಇಟ್ಬಿಟ್ಟು ಇವಾಗ ಕಳೆದೋಗುತ್ತೆ. ಸೋಯಾ ಚಂಕ್ಸ್ ಬರುತ್ತಲ್ಲ ಅದೆಲ್ಲ ಹಾಕಿ ಮಾಡಿದೆ. ನಿಜ ಗಮ್ ಅಂತಿದೆ. ಏನಿದೆ, ಜೋಬ್ ಇಲ್ವಾ ನಿಂಗೆ? ಅಯ್ಯೋ, ಇನ್ನೊಂದು ಜೋಬ್ ಇರೋದು, ಆಮೇಲೆ ನಾಳೆ ಹಾಕ್ತೀನಿ ಆಯ್ತಾ. ನಿನ್ನ ಪ್ಯಾಂಟ್ ಮೇಲೆ ಏನಿದೆ? ಟೆಡ್ಡಿ ಬೇರ್ ಪ್ಯಾಂಟ್ ಮೇಲೆ ಇದೆಯಾ? ಕ್ಯೂಟ್ ಆಗಿದೆ. ನೀನು ಕ್ಯೂಟಿ ನೀನು. ಎಲ್ಲ ತರಕಾರಿ ಹಾಕಿ ಮಾಡಿದ್ದೀನಿ. ಇನ್ನು ಊಟ ಮಾಡಿ ಹಾಗೆ ಮಜ್ಜಿಗೆ ಕೂಡ ಮಾಡಿದ್ದೀನಿ. ಇಲ್ಲಿ ಮಜ್ಜಿಗೆ ರೆಡಿ ಇದೆ. ಅಜ್ವಾನ ಜೀರಿಗೆ ಎಲ್ಲ ಹಾಕಿ. ಯಾವ ಹುಲಿ ಸ್ವಲ್ಪ ಸೈಲೆಂಟ್ ಆಗಿರ್ತೀಯ ಹುಲಿ? ಕೈ ಕಟ್. ಹೆಂಗ್ ಕೈ ಕಟ್ಟೋದು? ಅಮ್ಮ ಬಾಯಿ ಮುಚ್ಚ. ನನ್ಗೆ ಹೇಳ್ತಿದ್ಯಾ? ಕೈ ಕಟ್, ಬಾಯಿ ಮುಚ್ಚ. ಕೈ ಕಟ್, ಬಾಯಿ ಮುಚ್ಚ. ಒಂದು 10 ಸೆಕೆಂಡ್ಸ್ ಸುಮ್ಮನೆ ಇರ್ತೀಯ? 1 ನಿಮಿಷ ಜಾಸ್ತಿ ಆಗೋಗ್ಬಿಡುತ್ತೆ. ಓಕೆ, 10 ಸೆಕೆಂಡ್ಸ್ ನಾನು ಕೌಂಟ್ ಮಾಡ್ತೀನಿ. 1 to 10 ಸೈಲೆಂಟ್ ಆಗಿರ್ಬೇಕು. ಓಕೆ, 1 2. ಸೊ ಮಜ್ಜಿಗೆ ಜೀರಿಗೆ ಅಜ್ವಾನ ಎಲ್ಲ ಹಾಕಿ ಮಾಡಿದ್ದೀನಿ. ಸೊ ಇದು ತಿಂದು ಮಜ್ಜಿಗೆ ಕುಡ್ಕೊಂಡ್ರೆ ಊಟ ಮಧ್ಯಾಹ್ನದ್ದು ರೆಡಿ ಆಗುತ್ತೆ. ಮತ್ತು ರಾತ್ರಿದು ಏನೋ ಗೊತ್ತಿಲ್ಲ. ಸೊ ಪ್ಲೇಟ್ ಇಟ್ಟಿದ್ದೀನಿ ಊಟ ಮಾಡೋಕ್ಕೆ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ. ಅಮ್ಮ 10 ಸೆಕೆಂಡ್ಸ್ ಇನ್ನೂ ಆಗಿಲ್ಲ ಅಮ್ಮ. ಹ್ಞೂ, ಮೊಬೈಲ್ ಬೇಕಾ ನಿಂಗೆ ಹೊಸದು? ನೀನು ದೊಡ್ಡೋಳಾದ್ಮೇಲೆ ಆಯ್ತಾ? ಇವಾಗಲೇ ಬೇಡ. ದೊಡ್ಡೋಳಾಗ್ಬೇಕು. ಆಮೇಲೆ ಕೊಡ್ತೀನಿ. ನೀನು ದೊಡ್ಡೋಳಾಗ್ತೀಯಲ್ಲ, ನನ್ನಷ್ಟು ದೊಡ್ಡೋಳಾಗ್ತೀಯಲ್ಲ, ಅವಾಗ ನಿಂಗೆ ಪಪ್ಪಾಗೆ ಹೇಳಿ ಹೊಸದು ಮೊಬೈಲ್ ಕೊಡಿಸ್ತೀನಿ ಆಯ್ತಾ? ಇವಾಗ ಬೇಡ. ಇವಾಗ ನೀನು ಟಾಯ್ಸ್ ಜೊತೆ ಆಟ ಆಡಬೇಕು, ಹೊರ್ಗಡೆ ಹೋಗ್ಬೇಕು. ಯಾಕೆ ಬೇಡ? ಗುಡ್ ಗರ್ಲ್. ಯಾಕೆ ಟಾಯ್ಸ್ ಆಟ ಆಡ್ಬೇಕು. ದೊಡ್ಡೋಳಾದ್ಮೇಲೂ ಬೇಡವಾ? ದೊಡ್ಡೋಳಾದ್ಮೇಲೆ ಬೇಡವಾ ಮೊಬೈಲು? ಮತ್ತೇನು ಬೇಕು? ಟಾಯ್ಸ್ ಬೇಕಾ? ಓಕೆ, ದೊಡ್ಡದು ಬೇಕಾ? ಪಪ್ಪ ತರ್ತಾರ ದೊಡ್ಡದು? ನಿನ್ ಒಂದಿದೆ ನನ್ನ ಹತ್ರ, ಒಂದು ದೊಡ್ಡದು ನನ್ನಷ್ಟು ಹೈಟ್ ಇದೆ ಅಮ್ಮು. ಟೆಡಿ ಬೇರ್ ಮೇಲೆ ಇಟ್ಬಿಟ್ಟಿದ್ದೀನಿ. ಅದು ತೆಗೆದ್ಬಿಟ್ಟು ವಾಶ್ ಮಾಡಿ ನೀನು ಯೂಸ್ ಮಾಡ್ತೀಯ. ಮಮ್ಮಿ ಇಷ್ಟು ದಿನ ಯೂಸ್ ಮಾಡ್ತಿದ್ರು ನೀನು ಬರೋಕ್ಕೆ ಮುಂಚೆ. ಇವಾಗ ನಿಂಗೆ ತಕ್ಕೊಡ್ಲಾ? ಆಟ ಆಡ್ತೀಯ? ನನ್ನಷ್ಟು ಹೈಟ್ ಇದೆ ಅದು, ಮಮ್ಮಿ ಅಷ್ಟು ಹೈಟ್ ಇದೆ ಟೆಡ್ಡಿ ಬೇರ್. ಒಪ್ಪಟ್ಟು ಮಾಡಿ ವಾಶ್ ಮಾಡಿ ಯೂಸ್ ಮಾಡೋಣ. ಅದ್ರ ಮೇಲೆ ಟಚಿಂಗ್ ಮಾಡ್ತೀಯ? ಅಲ್ಲಿದೆಯಾ ಟೆಡ್ಡಿ ಬೇರು? ಅದೇ ಥರ ಇರುತ್ತೆ, ಬಟ್ ದೊಡ್ಡದಿರುತ್ತೆ. ಓಕೆ ಸರಿ, ಇವಾಗ ಊಟ ಮಾಡೋಣ. ಹೇಳಿದ ಮತ್ತೆ ಕೇಳ್ತೀಯಾ? ಅಯ್ಯೋ ಸರಿ ಬಾ. ಮೊಸರು ಮತ್ತೆ ಚೆನ್ನಾಗಿರುತ್ತೆ ಇದು. ಅದೇ ಕರೀನು ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಸೊ ಊಟ ಮಾಡಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಜಸ್ಟ್ ಊಟ ಆಯಿತು. ಏನಾಗೆ ಸೋಯಾ ಚಂಕ್ಸ್ ಇಷ್ಟ ಆಗ್ಬಿಟ್ಟಿತ್ತು. ಆರ್ಸ್ಕೊಂಡು ತಿಂತಾ ಇದ್ಲು. ತಿನ್ಸಿದೆ ಅವಳಿಗೆ. ನಂದು ಊಟ ಆಯಿತು. ಇವಾಗ ಪ್ಲೇ ಟೈಮ್. ಸೊ ಎಲ್ಲ ಟಾಯ್ಸ್ ಎಲ್ಲ ತೊಗೊಂಬಂದು ಇಲ್ಲಿ ಕುತ್ಕೊಂಡಿದ್ದೀವಿ. ಏನೋ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದ್ದಾಳೆ. ಏನದು? ಏನು? ಬನಾನಾ? ಸಣ್ಣದು. ವಾ, ಎಷ್ಟು ಚಂದ ಮಾಡಿದ್ಯಾ. ಡ್ರಾಯಿಂಗಾ? ಸರಿ, ಫಿಶ್ ಮಾಡು. ಡಿಲೀಟ್ ಮಾಡು. ಡಿಲೀಟ್ ಮಾಡು. ಫಿಶ್ ಮಾಡಿ ಇವಾಗ. ಡಿಲೀಟ್ ಮಾಡು. ಏನದು? ಫಿಶ್ ಹಂಗಿರುತ್ತಾ? ಹಂಗಿರುತ್ತಾ? ಹೂವನ ಅದು? ಹೂವ ಚೆನ್ನಾಗಿದೆ. ಹೂವ
ಇದೇನಿದು? ಏನಿದು? ನೆಕ್ಸ್ಟ್ ಏನಿದೆ? ಬಾಲ್ ಆದ್ಮೇಲೆ ಇದು ಇದು ಬಾಲ್. ಓಕೆ, ಆಮೇಲೆ ಇದು ಇದ್ರಲ್ಲಿ ಏನಿದೆ? ಇದು ನೋಡಿದು, ಇದೇನಿದು? ರ್ಯಾಟ್. ಕರೆಕ್ಟ್. ಪಕ್ಕದಲ್ಲಿರೋದು ಆನೆ ಮತ್ತೆ ರ್ಯಾಟ್. ಓಕೆ, ಕರೆಕ್ಟಾಗಿ ಹೇಳಿದ್ಯಾ. ಇವೆರಡು ಕರೆಕ್ಟ್. ಶೂಸ್. ಇದು ಹಾಲು, ಮಿಲ್ಕ್, ಎಂಟಿ. ಓಕೆ, ಜ್ಯೂಸ್, ಮಿಲ್ಕ್. ಇದು ಬಬ್ಬು ಟಾಟಾಯ್ಸ್. ಮತ್ತೆ ಈ ಕಡೆ ಇರೋದು ರ್ಯಾಬಿಟ್. ಕರೆಕ್ಟ್. ಆಮೇಲೆ ಇದು ಎಷ್ಟೊಂದಿದಾವಲ್ಲ, ಅದೇನು? ಪಪ್ಪೀಸ್. ಚಿಕ್ಕದಿರೋದಕ್ಕೆ ಪಪ್ಪೀಸ್ ಅಂತಾರೆ ಅಲ್ಲಮ್ಮ. ದೊಡ್ಡದಿದ್ರೆ ಇದು ಪಪ್ಪೀಸ್. ದೊಡ್ಡದಿದ್ರೆ ಏನಂತಾರೆ? ನೆಕ್ಸ್ಟ್ ಇದೇನು? ಸೈಕಲ್. ಅದ್ರ ಪಕ್ಕ ಇರೋದು ಡುಯ್ ಅಂತ ಹೋಗೋದ. ಇದು ಇದೇನಿದು? ಬಸ್. ನಾವು ಬಸ್ಸಲ್ಲಿ ಹೋಗಿದ್ವಲ್ಲ. ಇದೇನಿದು? ಇದೇನಿದು? ಓಪನ್, ಕ್ಲೋಸ್ಡ್, ಓಪನ್. ವಿಂಡೋ ಕ್ಲೋಸ್ಡ್, ಓಪನ್. ಕರೆಕ್ಟ್. ಇದು ಅಮ್ಮು ಪ್ಯಾಂಟು, ಶಾರ್ಟ್. ಕರೆಕ್ಟ್. ಇದು ಲುಕಿಂಗ್ ಡೌನ್. ಕರೆಕ್ಟ್. ಲುಕಿಂಗ್ ಅಪ್, ಲುಕಿಂಗ್ ಡೌನ್. ಯಪ್ಪ, ಇನ್ನೊಂದ್ಸರಿ ಹೇಳಿ. ಏನಿದು? ಏನು? ಇನ್ನೊಂದು ಲುಕಿಂಗ್ ಅಪ್. ಇನ್ನೊಂದೇನು? ಡೌನ್. ಕರೆಕ್ಟ್. ಇದೇನಿದು? ಕಾಫಿ, ಟೀ. ಕರೆಕ್ಟ್. ಇದು ದೊಡ್ಡದದು, ಸಣ್ಣ ಮರಿಲ್ಲ. ಅಲ್ಲಿರೋ ಸಣ್ಣದಿದ್ರೆ ಪಪ್ಪೀಸ್ ಅಂತಾರೆ. ಪಪ್ಪಿ. ಇದು ಡಾಗ್. ದೊಡ್ಡ ಪಪ್ಪಿ ಅಲ್ಲ, ಸಣ್ಣದಕ್ಕಷ್ಟೇ ಪಪ್ಪಿ, ಇಲ್ಲಾಂದ್ರೆ ಡಾಗ್. ಓಕೆ, ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳಿದ್ಲು. ವಿಂಡೋ ಓಪನ್, ಕ್ಲೋಸ್ಡ್, ಲುಕಿಂಗ್ ಅಪ್, ಲುಕಿಂಗ್ ಡೌನ್, ಎಲ್ಲ ಹೇಳಿದ್ಲು ಆಲ್ಮೋಸ್ಟ್. ಇದು ನಾನು ಒಂದೇ ಟೈಮ್ ಹೇಳ್ಕೊಟ್ಟಿದ್ದು. ಯಾವುದು? ವಿಂಡೋದು ಅದು ಹೇಳ್ತಾಳೆ ಬಿಡಿ. ಇದು ಲುಕಿಂಗ್ ಅಪ್, ಲುಕಿಂಗ್ ಡೌನು. ಇದು ಲುಕಿಂಗ್ ಅಪ್, ಲುಕಿಂಗ್ ಡೌನ್ ಒಂದ್ಸರಿ ಹೇಳ್ಕೊಟ್ಟಿದ್ದೆ. ಕೆಳಗೆ ನೋಡ್ತಿದ್ದಾರಾ? ಸರಿ, ಡ್ರಾಯಿಂಗ್ ಮಾಡು, ಹೂವು ಮಾಡು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಹೇಳ್ತಾಳೆ. ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲ ಬುಕ್ಸು ಒಂದೇ ಸಾರಿ ಇಟ್ಬಿಟ್ರೆ ಅವಳು ಯಾವುದಕ್ಕೂ ಕಾನ್ಸಂಟ್ರೇಷನ್ ಇರಲ್ಲ. ಸೊ ಅದಕ್ಕೆ ಒಂದು ಬುಕ್ನ ಮಾತ್ರ ಎತ್ತಿಟ್ಟಿರ್ತೀನಿ. ದಿನಾಗಲೂ ಒಂದು ಸ್ವಲ್ಪ ಅದನ್ನ ಹೇಳ್ಕೊಡ್ತಾ ಇರ್ತೀನಿ. ಒಂದು ಬುಕ್ ಕಂಪ್ಲೀಟಾಗಿ ಅವಳು ಹೇಳೋವರೆಗೂ ಅದೇ ಬುಕ್ನ ಇಟ್ಕೊಂಡಿರ್ತೀನಿ. ಸೊ ಹಾಗೆ ಮಿಕ್ಕಿದೆಲ್ಲ ಎತ್ತಿಟ್ಟಿರ್ತೀನಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬುಕ್ ತೊಗೊಂಬರ್ತೀನಿ. ಇದೇ ಥರ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ ಮಧ್ಯಾಹ್ನ ಟೈಮ್. ಬ್ರಷ್ ಮಾಡ್ತಾ ಇದೀಯಾ? ಬ್ರಷ್ ಮಾಡಿಸಿದ್ಮೇಲೆ ಏನು ಮಾಡ್ತೀಯಾ? ಆಮೇಲೆ ಏನು ಮಾಡ್ತೀಯಾ? ಆಮೇಲೆ ಬ್ರಷ್ ಮಾಡಿಸಿ ಬೊಟ್ಟು ಮತ್ತು ಆಮೇಲೆ ಏನು ಮಾಡ್ತೀಯಾ? ಮಮ್ಮಮ್ ತಿನ್ಸಿ ಏನು ಮಾಡ್ತೀಯಾ? ಆಮೇಲೆ ಮಮ್ಮಮ್ ತಿನ್ಸಿದ್ಮೇಲೆ ಏನು ಮಾಡ್ತೀಯಾ ಬಬ್ಬು? ಅಮ್ಮು, ಮಮ್ಮಮ್ ತಿನ್ಸಿದ್ಮೇಲೆ ಏನು ಮಾಡ್ತೀಯಾ? ಕೈಯಲ್ಲಿ ಅಲ್ಲಿ ಇಟ್ಕೊಂಡು ತಿನ್ನಿಸ್ತಾ ಇದೀಯಾ? ಏನು ತಿನ್ನಿಸ್ತಾ ಇದೀಯಾ? ಏನು ಮಾಡಿದ್ಯಾ ಮಮ್ಮಮ್? ಕಿಚಡಿ ಮಾಡಿದ್ಯಾ ಕುಕ್ಕಿಗೆ? ತಿನ್ಸು ತಿನ್ಸು. ತಿಂತಾ ಇದ್ದಾಳ ಸೈಲೆಂಟಾಗಿ? ಏನೋ ಥರ ಬೇಡ ಅಂತ ಅಲ್ವಾ? ಗುಡ್ ಗರ್ಲ್ ಕುಕ್ಕಿ. ಮಮ್ಮಮ್ ತಿನ್ಸಿ ಏನು ಮಾಡಿ ಏನು ಮಾಡಿ ಆಮೇಲೆ ಊಟ ಆದ್ಮೇಲೆ ಏನು ಮಾಡಿ? ಊಟ ಆದ್ಮೇಲೆ ತಾಚಿನಾ? ಓಕೆ, ಗುಡ್ ಗರ್ಲ್ ಅಮ್ಮು ನೀನು. ಬ್ರಷ್ ಮತ್ತೆ ತಿರ್ಗಾ ಬ್ರಷ್ ಮಾಡಿಸ್ತೀಯಾ ಮಮ್ಮಮ್ ತಿನ್ಸಿ? ಮಮ್ಮಮ್ ತಿನ್ಸಿದ್ಮೇಲೆ ಏನು ಮಾಡಬೇಕು? ಬೂವ ಕುಡಿಸ್ಬೇಕು. ಕರೆಕ್ಟ್. ಕುಡಿತಾ? ಕುಡಿಯಲ್ಲ, ಕುಡಿಸ್ಬಾರ್ದು ಸುಮ್ಮನೆ. ಕೊಡು. ಓಕೆ, ಪಚ್ಚು ಪಚ್ಚು ಅಂತ ಕುಕ್ಕಿ. ಏನು ಮಾಡ್ತೀಯಾ? ಅದು ಕುಡಿಸ್ಬಾರ್ದಮ್ಮ ನಿಜವಾಗ್ಲೂ. ಕೊಡಿಲಿ. ಗಲೀಜೆಲ್ಲ ಅದು ನೀನು ತಿನ್ ಕುಡ್ದಿದ್ಯಲ್ಲ, ಅನ್ನ ಇದೆ. ಅನ್ನ ಬೇರೆ ನೀರು ತರ್ತೀನಿ, ಕುಡಿತೀಯಾ?
ನನ್ನ ಮೇಲೆ ಕುತ್ಕೋತೀಯ. ಸೊ ಮನೇಲಿ ಏನೇನಿದೆ ಅಂತಾನೆ ಒಂದು ಮರ್ತೇ ಬಿಟ್ಟಿರ್ತೀನಿ, ಅದಕ್ಕೆ ಒಂದ್ಸರಿ ಕ್ಲೀನ್ ಮಾಡೋಣ, ಏನೇನಿದೆ ಅಲ್ಲೇ ಖಾಲಿ ಮಾಡ್ಬಿಡೋಣ ಅಂತ. ಸೊ ಇಷ್ಟಿಷ್ಟೇ ಮಿಕ್ಬಿಟ್ಟಿರುತ್ತೆ ಎಲ್ಲ. ಸೊ ಇದನ್ನ ಇಷ್ಟು ಕಟ್ ಮಾಡಿಕೊಂಡು ಇದು ತಗೊಂಬಂದಿದ್ನಲ್ಲ ಯೂಸ್ ಆಗುತ್ತೆ. ಸೀಲ್ ಮಾಡ್ಬಿಡೋಣ. ಎಲ್ಲಿ ಹೋಗ್ತೀಯಾ? ಆಚೆ ಹೋಗ್ತೀಯಾ? ಇಲ್ಲ ಈಗ ಕೊಡು, ಒಂದೊಂದೇ ಮಮ್ಮಿ ಕೊಡ್ತೀಯಾ? ಎಲ್ಲ ಹೋಗ್ತೀಯಮ್ಮ? ಮಮ್ಮಿ ಕೊಡು ಏನಾದ್ರು ಒಂದೊಂದೇ. ಇದು ಕೊಡಿದ್ದು ಮಮ್ಮಿಗೆ. ಯಾ ಎಲ್ಲ ಹೋಗ್ತಿದ್ಯಾ? ಓಯ್ ಕಲ್ಲಿ ನೋಡಿ, ಇದೆಲ್ಲ ಆಯ್ತು. ಇದೆಲ್ಲ ಇವಾಗ ನೋಡ್ಕೊಂಬಂದ. ಸೊ ಇದು ಸೀಲ್ ಮಾಡಿಬಿಟ್ಟೆ, ಲಾಕ್ ಆಗಿದೆ. ಇವಾಗ ಸ್ಪೇಸು ಸೇವ್ ಆಗುತ್ತೆ, ಏನಿದೆ ಅಂತ ನೋಡ್ಬೋದು. ಮತ್ತೆ ಓಪನ್ ಇದ್ರೆ ಒಂಥರ ಹಾಳಾಗೋದು ಎಲ್ಲ ಆಗುತ್ತೆ, ಹುಳ ಆಗೋದು. ಸೊ ಇದು ಸೀಲ್ ಆಯ್ತಲ್ವಾ, ಇಟ್ಕೊಳ್ಬೋದು. ಇದೆ ಎಲ್ಲಿ ಕುತ್ಕೋತಿ ಅಮ್ಮು? ಅಮ್ಮು ರಾಜ್ಮಾ ಇನ್ನೂ ಒಂದು ಪ್ಯಾಕೆಟ್ ಇದೆ. ಅಯ್ಯ ರಾಜ್ಮಾ ಇನ್ನೂ ಒಂದು ಪ್ಯಾಕೆಟ್ ಇದೆ. ಸೀಲ್ ಆಯ್ತು. ಆಯ್ತು. ಏನ್ ನೋಡ್ಕೊಂಬಂದೆ? ಏನಮ್ಮ? ಜಾಮೂನ್ ನಾಳೆ ಮಾಡೋಣ. ಅದೊಂದು ಪ್ಯಾಕೆಟ್ ಉಳ್ಕೊಂಬಿಟ್ಟಿದೆ, ಬೈ ಒನ್ ಗೆಟ್ ಒನ್ ಇತ್ತು. ಅಯ್ಯೋ ಜಾಮೂನ್ ಒಂದು ಉಳ್ಕೊಬಿಟ್ಟಿದೆ, ಅದೊಂದು ಮಾಡಬೇಕು. ಸೊ ಇಷ್ಟಿದೆ ನೋಡಿ, ಎಲ್ಲ ನೀಟಾಗಿ ಎತ್ತಿಟ್ಟು ಇನ್ನೂ ಸ್ವಲ್ಪ ಇದೆ. ಇದು ಮಾತ್ರ ನಿಜವಾಗ್ಲೂ ಎಷ್ಟು ಹೆಲ್ಪ್ ಆಗುತ್ತಂದರೆ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು ಕಿಚನಲ್ಲಿ. ಇದು ಎಷ್ಟು ಬೇಗ ಸೀಲ್ ಆಗಿಬಿಡುತ್ತೆ ಎಲ್ಲ. ಸೊ ಇದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಿಚ್ಕೊಂಡ್ಬಿಟ್ಟಿದ್ದೆ. ಏನು ಮಾಡ್ತಾ ಇದೆಯಾ? ಇಯಾ ಅಮ್ಮ ಏನು ಮಾಡ್ತಾ ಇದೀಯಾ? ಏನದು? ಏನಂತಾರ ಅದಕ್ಕೆ? ಹೇಳಲ್ಲ ಬಿಡು. ಏನದು? ಹಾಂ, ಬತ್ತಿ ಮಾಡ್ತಾ ಇದೀಯಾ? ಮಾಡಿ ಎಲ್ಲಿ ಇಡಬೇಕು ಬತ್ತಿ ಮಾಡಿ? ಅದೇನು ಮಾಡ್ತಾರೆ ಬತ್ತಿ ಮಾಡಿ? ದೇವ್ರ ಹತ್ರನಾ? ದೀಪ ಹಚ್ಚದ? ಸೊ ನಾನೇ ಹೇಳ್ದಂಗೆ ನಾನೇ ಮಾಪಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲೀನಮ್ಮ ಇದೆ, ಬಟ್ ನಾನೇ ಒಂದ್ಸರಿ ವಾರಕ್ಕೊಂದ್ಸರಿ ಬಿಸಿ ಬಿಸಿ ನೀರಲ್ಲಿ ಹಾಕಿ ಮಾಡಿದ್ರೆ ನಂಗೆ ಸಮಾಧಾನ ಇರುತ್ತೆ. ಏನೋ ಕೂಡ ಹೆಲ್ಪ್ ಮಾಡ್ತಾನೆ ಇರ್ತಾಳೆ. ಹಿಂದಿಂದ ಮಕಾನ ಕೊಟ್ಟಿದ್ದೀನಿ, ತಿನ್ಕೊಂಡು ಕುತ್ಕೊಂಡಿದ್ದಾಳೆ. ಎಲ್ಲ ಕ್ಲೀನ್ ಆಯಿತು, ಎಲ್ಲ ಒರೆಸಿದ್ದಾಯಿತು. ನನಗೆ ಟೀಗೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇನ್ನೇನು ಟೀಗೆ ಇಡಬೇಕು. ಇನ್ನು ಜಸ್ಟ್ ಮಿಲ್ಕ್ ಹಾಕಿ ಇಟ್ಟಿದ್ದೀನಿ. ಟೀ ಪೌಡ್ರ್ ಹಾಕಿ ಮಾಡಬೇಕು. ಒಂದು ಕೂಡಿಸ್ಬಿಟ್ರೆ ಅದೊಂದು ಸಮಾಧಾನ ಇರುತ್ತೆ. ಫುಲ್ ಏನೋ ಒಂಥರ ಫ್ರೆಶ್ ಫೀಲಿಂಗ್. ಸೊ ಟೀ ಕುಡಿದು ಮತ್ತೆ ಪೂಜೆ ಎಲ್ಲ ಮಾಡೋಕ್ಕಿದೆ. ಆಮೇಲೆ ಏನಾಗಿ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ಬರ್ತೀನಿ ಒಂದು ಅರ್ಧ ಗಂಟೆ. ಇವತ್ತೇನೋ ಅಷ್ಟು ಮಳೆ ಇಲ್ಲ, ಒಂದು 3 ದಿನದಿಂದ ಕಂಟಿನ್ಯೂ ಮಳೆ ಬರ್ತಾಯಿತ್ತು. ವೆದರ್ ಕೂಡ ಅಷ್ಟು ಸರಿ ಇರಲಿಲ್ಲ. ಇವಳಿಗೂ ಕೋಲ್ಡ್ ಮತ್ತು ಅದೆಲ್ಲ ಆಗಿತ್ತಲ್ಲ, ಜ್ವರ ಬಿಟ್ಟು ಬಿಟ್ಟು ಬರೋದು. ಸೊ ಹಾಗಾಗಿ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಇವತ್ತು ಹೋಗೋಣ ಅಂತ ಕೇಳ್ತಾ ಇದ್ದಾಳೆ. ಸ್ವಲ್ಪ ವೆದರ್ ಓಕೆ ಚೆನ್ನಾಗಿದೆ, ಸ್ವಲ್ಪ ಬಿಸಿಲಿದೆ. ಸೊ ಹಾಗಾಗಿ ಬೇಗ ಟೀ ಕುಡಿದು ಪೂಜೆ ಮಾಡಿ ಏನಾನ ಟೆರೆಸ್ ಮೇಲೆ ಹೋಗಿ ಕರ್ಕೊಂಬರ್ಬೇಕು. ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು. ಸೊ ಇವಾಗ ಕಿರಣ್ ಬಟ್ಟೆ ಎಲ್ಲ ವಾಶ್ ಮಾಡಿ ಐರನ್ ಕೊಟ್ಟಿತ್ತು. ಇವಾಗ ಬಂದಿದೆ ಎಲ್ಲ ಆಫೀಸ್ ಕರ್ಕೊಂಡು ಹೋಗೋಕ್ಕೆ.
ಶರ್ಟ್ಸು ಪ್ಯಾಂಟ್ ಎಲ್ಲ. ಅದು ಮುಟ್ಬೇಡ, ಕೆಳಗಿಲ್ಲ ಆಟ ಆಡ್ಕೊಂಡಿರು. ಮಕ್ಕನ ಎಲ್ಲಿ ಖಾಲಿ ಮಾಡ್ದ, ಮತ್ತೆ ಮಾಡ್ಕೊಡ್ತೀನಿ ಆಯ್ತಾ? ನಾಳೆ ಮಾಡ್ಕೊಡ್ತೀನಿ. ನಾನು ಟೀ ಕುಡಿದು ರೆಡಿಯಾಗಿ ಜೇಜಿ ಮಾಡಿ ಆಮೇಲೆ ಹೋಗೋಣ ಟೆರೆಸ್ ಮೇಲೆ. ಓಕೆ. ಇಯಾನ ಬುಕ್ ಅಂತ ಯಾರು ಮಾಡಿಕೊಟ್ರಿ ಇದು? ಇಯಾನ ಬುಕ್ಕು ಇಲ್ಲೆಲ್ಲ ಇಷ್ಟು ಚೆನ್ನಾಗಿದೆ ಬುಕ್ಸ್. ಈ ಬುಕ್ ಏನಂದು ಯಾರು ಮಾಡಿಕೊಟ್ರಿ? ಬುಕ್ ಇದು ಯಾರು ಕೊಟ್ರು? ಪಪ್ಪನಾ? ಪಪ್ಪ ಇಷ್ಟೆಲ್ಲ ಮಾಡಕ್ ಟೈಮ್ ಇಲ್ಲಲ್ಲ ಬುಕ್ ತರ. ಯಾರು ಮಾಡಿಕೊಟ್ರು ಈ ಬುಕ್? ಯಾರು ಕೊಟ್ರು ಹೇಳು? ಬರ್ತಿಲ್ವಾ? ಸರಿ ತಗೋ, ಇವಾಗ ಬರುತ್ತೆ. ಯಾರು ಮಾಡಿಕೊಟ್ರು ಬುಕ್ಕು? ಪಪ್ಪನ ಲಲಿನಾ? ಈ ಫ್ಯಾನ್ಗೆ ರಿಮೋಟ್ ಫ್ಯಾನ್ ಹಾಕ್ಸ್ಬಿಟ್ಟು ತಪ್ಪು ಮಾಡ್ಬಿಟ್ವಿ. ನಾನು ಆರಾಮಾಗಿ ಬಂದು ಇಲ್ಲಿ ಕುತ್ಕೊಂಡು ಒಂದು ಫ್ಯಾನ್ ಹಾಕೊಳ್ಳೋಣ ಅಂದರೆ ರಿಮೋಟೇ ಸಿಕ್ಕಲ್ಲ. ಇಟ್ಟಿದ್ದ ಜಾಗದಲ್ಲಂತೂ ಇರೋದೇ ಇಲ್ಲ. ಯಾಕಂದರೆ ಇಲ್ಲಿದಾರಲ್ಲ. ಏನ ಮೇಡಮ್, ರಿಮೋಟ್ ಎಲ್ಲಿಟ್ಟಿದ್ದೀರಾ? ಎಲ್ಲಾದ್ರೂ ಅಲ್ಲಿ ಇಟ್ಟಿರ್ತಾಳೆ. ಹಂಗೆ ಅವಾಗಿಂದ ಶೆಕೆ ಆಗ್ತೈತೆ. ಆರಾಮಾಗಿ ತಣ್ಣಗೆ ಕುತ್ರೋಣ ಅಂದರೆ ರಿಮೋಟ್ ಹುಡುಕಿ ಸಾಕ. ಸೋಫಾ ಕೆಳಗಡೆ ಎಲ್ಲ ನೋಡಿದೆ, ಎಲ್ಲೂ ಸಿಗ್ತಲ್ಲ. ಎಲ್ಲ ಹಾಕ್ಬಿಟ್ಟಿದ್ದಾಳೆ. ಓದೋತರಿ ಟೆನ್ಷನ್ ಆಗ್ಬಿಡುತ್ತೆ. ಎಲ್ಲಾದ್ರೂ ಹಾಕ್ಬಿಡ್ತಾಳೆ. ಇವಾಗ ಮಾತಾಡೋದಕ್ಕೆ ಕೇಳಿಸ್ಕೊತಿರ್ತಾಳೆ. ರಿಮೋಟ್ ಅಂತೂ ನೋಡೋಣ ಯಾವಾಗ ಸಿಗುತ್ತೆ ಅಂತ. ಈ ಲಾಸ್ಟ್ ಟೈಮ್ ಹಂಗೆ ಆಗಿತ್ತು. ಫುಲ್ ಡೇ ಹುಡುಕಿದ್ದೀನಿ. ಲಾಸ್ಟ್ ಇನ್ನೇನು ಮಲ್ಕೊಳ್ಳೋ ಟೈಮಲ್ಲಿ ಸಿಕ್ಕಿದೆ. ಎಲ್ಲಿ ಮೂಲೆಯಲ್ಲಿ ಎಸ್ತಿದ್ಲು ಹೋಗಿ. ಹಂಗೆ ಆಗ್ಬಿಡುತ್ತೆ. ಇವಾಗ ಸುಮ್ಮನೆ ಸ್ವಿಚ್ ಅಂದರೆ ಅಲ್ಲೇ ಒಂದು ಕಡೆ ಇರುತ್ತೆ. ರಿಮೋಟ್ ಅಂದರೆ ಇವಾಗ ಹುಡ್ಕೊಂಡು ಇದೊಂದು ತಲೆನೋವು. ಏನು ಮಾಡ್ತಾ ಇದೀಯಾ? ಅದೆಲ್ಲ ಓಪನ್ ಮಾಡಬಾರ್ದು ಬಬ್ಬು. ಚಲ್ಲಗುಂದಿ. ಹಾಂ ಬರ್ತೀನಿ ನಡಿ. ಸ್ಲೋ. ಹತ್ತು. ಏನು ದೊಂಗನ? ಆಂಟಿ ಎದುರುಗಡೆ ತೆಲುಗು ಮಾತಾಡ್ತಾರಲ್ಲ, ಅವ್ರು ದೊಂಗ ಅಂದಿದ್ದಕ್ಕೆ ದೊಂಗ ಅಂತೆ. ನಡಿ ಈ ಕಡೆ ಬಾ. ವಾವ್ ಎಷ್ಟು ತಣ್ಣಗಿದೆ. ಆ ಕಡೆ ಹೋದ್ರು. ಸ್ಲೋ. ಸ್ಟ್ಯಾಂಡ್ ಅಪ್. ಮುಂದೆ ಹೋಗು. ಅಯ್ಯೋ ತಾಳ್ಕೊಂಡು ಪೆಡ್ಲಿಂಗ್ ಮಾಡಿಲ್ಲ. ಸೊ ಅಷ್ಟೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಸಾಯಂಕಾಲ ಏನೋ ಫುಲ್ ಎಂಜಾಯ್ ಮಾಡ್ತಿದ್ದಲ್ಲ ಟೆರೆಸ್ ಮೇಲೆ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.